ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ದಿನ ನಿಮಗೋಸ್ಕರ ತುಂಬ ದಿನ ಆಗಿತ್ತು ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ. ಇವತ್ತಿನ ದಿನ ಯಾವ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲರೂ ಪ್ರತಿಯೊಬ್ಬರಿಗೂ ಕೆಲವರಿಗೆ ಯೂಟ್ಯೂಬರ್ ಆಗಬೇಕು ಅನ್ನೋದಿರುತ್ತೆ. ಯೂಟ್ಯೂಬರ್ ಆಗಬೇಕು ಅಂದ ತಕ್ಷಣ 4,000 ವಾಚ್ ಅವರ್ಸ್ ಮಾಡಬೇಕು, 1,000 ಸಬ್ಸ್ಕ್ರೈಬರ್ ಮಾಡಬೇಕು ಅನ್ನೋದಿರುತ್ತೆ. ಅದು ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಯಾವ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ಗೊಂದಲ ಇದ್ದೇ ಇರುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡ್ತೀನಿ. ಯಾವ ರೀತಿ ಅಂದರೆ, ನಾವು ಒಂದು ವಿಷಯ, ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಕಂಟೆಂಟ್ ತೊಗೊಂಡ್ರೆ ನಾವು ಅದೇ ರೀತಿ ನಾವು ಜನಕ್ಕೆ ತಲುಪಬೇಕು, ಜನಕ್ಕೆ ಯೂಸ್ ಆಗಬೇಕು. ಆ ರೀತಿ ಕಂಟೆಂಟ್ನ ನೀವು ತೊಗೊಂಡು ಖಂಡಿತವಾಗ್ಲೂ ವೀಡಿಯೋಗಳನ್ನ ಮಾಡಿ. ಜನಕ್ಕೆ ಒಳ್ಳೆ ರೀತಿ ಆಗೋ ರೀತಿ ವೀಡಿಯೋಗಳನ್ನ ಮಾಡಿದ್ರೆ ಖಂಡಿತವಾಗಿ ಜನ ನೋಡ್ತಾರೆ, ಅದನ್ನು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಲ್ವಾ. ಹಾಗೆ ಮತ್ತು ಸಪೋರ್ಟಿಂಗ್ ವೀಡಿಯೋಗಳನ್ನ ಮಾಡಿದ ತಕ್ಷಣವೇ ಒಂದು 5 ನಿಮಿಷದಿಂದ 10 ನಿಮಿಷ ಬೇಗ ಒಂದು ನಿಮಿಷದಲ್ಲಿ ಮುಗಿಸ್ಬಿಡೋದು, 2 ನಿಮಿಷದಲ್ಲಿ ಮುಗಿಸ್ಬಿಡೋದು, ಆ ರೀತಿ ಮಾಡಿ. ಮಿನಿಮಮ್ ಒಂದು 3 ನಿಮಿಷದಿಂದ ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷದವರೆಗೂ ನೀವು ವೀಡಿಯೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅದನ್ನ ಏನೋ ಒಂದು ವಿಷಯ ಇದೆ ಅಂತ ಖಂಡಿತವಾಗ್ಲೂ ಜನ ಅದನ್ನು ನೋಡ್ತಾರೆ. ಆಗ ನಿಮ್ಗೆ ವಾಚ್ ಅವರ್ಸ್ ಬಂತಲ್ಲ, ವಾಚ್ ಅವರ್ಸ್ ಬರ್ತಾ ನಿಮಗೆ ಸಬ್ಸ್ಕ್ರೈಬ್ ಏನೋ ಒಂದು ವಿಷಯ ನಮ್ಗೆ ತಿಳಿಸ್ತಾ ಇದ್ದಾರೆ, ಏನೋ ಒಂದು ಹೇಳಕ್ಕೆ ಬಯಸ್ತಾ ಇದ್ದಾರೆ, ಒಳ್ಳೇದು ನಮಗೆ ವೀಡಿಯೋಗಳನ್ನ ನಮಗೋಸ್ಕರ ಆಗ್ತಾ ಇದ್ದು ಸಬ್ಸ್ಕ್ರೈಬ್ ಕೂಡ ಹಾಗೆ ಆಗ್ತಾರೆ. ಅದೇ ರೀತಿ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಬರ್ತಾ ಇರ್ತಾರೆ. ಹಾಗೆ ನೀವು ಯಾವ ದಿನ, ಯಾವ ಟೈಮಲ್ಲಿ ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್. ಅದೇ ಟೈಮಲ್ಲಿ ನೀವು ಇವತ್ತೊಂದು ದಿನ 11 ಗಂಟೆ 10 ಗಂಟೆಗೆ ಅಪ್ಲೋಡ್ ಮಾಡಿ, ನಾಳೆ ಕೂಡ ಅದೇ ಟೈಮಿಗೆ ನೀವು ಅಪ್ಲೋಡ್ ಬರ್ತಾಯಿದ್ರೆ ಖಂಡಿತವಾಗ್ಲೂ ನೀವು 4,000 ವಾಚ್ ಅವರ್ಸ್ ಮತ್ತು ಒಂದು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು. ಮತ್ತು ಹಾಗೆಯೇ ಯಾರು ಇವಾಗ ವಿಡಿಯೋ ಹಾಕಿದ್ದೀರಾ, ಯಾರೋ ಕಮೆಂಟ್ ಮಾಡ್ತಾರೆ, ಯಾವುದೇ ರೀತಿ ಕಮೆಂಟ್ ಮಾಡಿದ್ರು ಅದಕ್ಕೆ ರಿಪ್ಲೈ ಕೊಡ್ತಾ ಇದ್ರು. ನಾವು ಏನೋ ಒಂದು ಹೇಳ್ತಾ ಇದ್ದೀವಿ, ಅದಕ್ಕೆ ರಿಪ್ಲೈ ಕೊಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರನೂ ನಿಮ್ಮ ವೀಡಿಯೋಗಳನ್ನ ಅವರು ನೋಡ್ತಾರೆ. ವಾಚ್ ಅವರ್ ಬಂತಲ್ವಾ. ಹಾಗೆ ನೀವು ಪ್ರತಿದಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದರೆ ಯೂಟ್ಯೂಬರ್ ಕೂಡ ಪ್ರಮೋಷನ್ ಮಾಡ್ತಾನೆ ಇರ್ತಾರೆ, ಪ್ರಮೋಟ್ ಮಾಡ್ತಾನೆ ಇರ್ತಾರೆ ನಿಮಗೆ ವಿಡಿಯೋಗಳನ್ನೆಲ್ಲ. ಪ್ರತಿಯೊಂದೂ ನೋಡ್ತಾನೆ ಇರ್ತಾರೆ, ಜನ ನೋಡ್ತಾ ಇರ್ತಾರೆ, ಹಾಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀವು ಒಳ್ಳೊಳ್ಳೆ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಅವರು ನೋಡ್ತಾ ಇರ್ತಾರೆ. ಒಂದು 5 ನಿಮಿಷ 10 ನಿಮಿಷದ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿ, ಸರಿಯಾದ ಟೈಮಿಂಗ್ ಮಾಡಿ. ಇದೇ ರೀತಿ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಬೇಗ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ಏನಂದರೆ ಒಳ್ಳೆಯ ವಿಷಯ ಇರಬೇಕು, ಏನೋ ಯಾವುದೋ ರೀತಿ ಮಕ್ಕಳು ನೋಡಬೇಕು, ಎಲ್ಲ ಪ್ರತಿಯೊಬ್ಬರು ನೋಡೋ ರೀತಿ ನೀವು ವೀಡಿಯೋಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಮಾಡ್ತಿರೋದು ಇದೇ ರೀತಿ ಪ್ರತಿಯೊಂದು ವಿಷಯಗಳನ್ನ, ಯೂಟ್ಯೂಬ್ ಹೇಗೆ ಮಾಡೋದು, ಹೇಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಹೇಗೆ, ಮತ್ತು ಯಾವ ರೀತಿ ಎಲ್ಲೆಲ್ಲಿ ಕಂಟೆಂಟ್ ಸಿಗುತ್ತೆ, ಯಾವ ರೀತಿ ವೀಡಿಯೋಗಳನ್ನ ಸೆಲೆಕ್ಟ್ ಮಾಡಿಕೊಂಡೆ ಜನ ನೋಡ್ತಾರೆ, ಪ್ರತಿಯೊಂದನ್ನು ನಿಮಗೆ ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ. ನಮಸ್ಕಾರ.